ರಾಜ್ಯದಲ್ಲಿ ಅಲ್ಪಸಂಖ್ಯಾತರಿಗೆ ಸರ್ಕಾರಿ ಕಾಮಗಾರಿಯಲ್ಲಿ 4% ಮೀಸಲಾತಿ ಮತ್ತು 18 ಜನ ಬಿಜೆಪಿ ಶಾಸಕರನ್ನ ಅಮಾನತು ರದ್ದುಪಡಿಸುವಂತೆ ಇಂದು ಕಲಬುರಗಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಗಿದೆ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಆಗಮಿಸಿ ಬೃಹತ್ ಪ್ರತಿಭಟನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಬಸವರಾಜ ಮತ್ತಿಮೂಡವರು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಕೇವಲ ಮುಸಲ್ಮಾನರ ಓಲೈಕೆಗಾಗಿ ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ರು. ನಗರ ಅಧ್ಯಕ್ಷರು ಸೋದರಂತ ಚಂದು ಪಾಟೀಲ್ ಅನ್ನೋರೆ, ಚಿಂಚೋಳಿಯ ಶಾಸಕರು ಸೋದರಂತ ಅವಿನಾಶ್ ಜಾಧವ್ ಅನ್ನೋರೆ, ಇನ್ನು ವಿಧಾನ ಪರಿಷತ್ ಸದಸ್ಯರು ಹಿರಿಯರು ಸೋದರಂತ ನಮೋಸಿ ಸಾಹೇಬ್ರೆ ಮತ್ತು ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಅಮರನಾಥ್ ಗೌಡ್ರೆ, ಸುಭಾಷ್ ಗುತ್ತೇದಾರ್ ಸಾಹೇಬ್ರೆ, ಅರುಣಕುಮಾರ್ ಪಾಟೀಲ್ ಅನ್ನೋರೆ, ಜಿ ಕೆ ಪಾಟೀಲ್ ಅನ್ನೋರೆ, ನಿತಿನ್ ಗುತ್ತೇದಾರ್ ಅನ್ನೋರೆ, ಅವಣ್ಣ ಮೇಕೆರಿ ಅನ್ನೋರೆ ಮತ್ತು ನಮ್ಮ ಮಂಡಲಿನ ಎಲ್ಲ ಅಧ್ಯಕ್ಷರೇ ಮತ್ತು ಎಲ್ಲ ಜಿಲ್ಲಾ ಪದಾಧಿಕಾರಿಗಳೇ ಮತ್ತು ಈ ಹೋರಾಟಕ್ಕೆ ಆಗಮಿಸಿದಂಥ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಮತ್ತು ಅನೇಕ ಗ್ರಾಮೀಣ ಆಗಮಿಸಿ ಎಲ್ಲ ಕಾರ್ಯಕರ್ತರು ಎಲ್ಲರಿಗೂ ಕೂಡ ನಮಸ್ಕಾರಗಳನ್ನು ಹೇಳುತ್ತಾ, ಇವತ್ತು ಈ ಘಟನೆ ನಡೆದಂಥ ನಾವು ಅಧಿವೇಶನದಲ್ಲಿದ್ದಂಥ ಸಂದರ್ಭದಲ್ಲಿ ನಾವು 4% ಮೈನಾರಿಟಿ ಬಿಲ್ ಏನು ತೊಗೊಂಡು ಬಂದಿದ್ದರು, ಪ್ಲಸ್ ಹನಿ ಟ್ಯಾಪ್ ಬಗ್ಗೆ ಏನು ಚರ್ಚೆ ನಡೆದಿತ್ತು. ಅವ್ರದ್ದೇ ಪಕ್ಷದ ಒಬ್ಬ ಸಚಿವರಾಗಿ ಅವರು ಉಲ್ಲೇಖ ಮಾಡಿದರು, ರಾಜಣ್ಣ ಅಂಥೇಳಿ ಅವ್ರು ಉಲ್ಲೇಖ ಮಾಡಿದರು. ಅವರು ಉಲ್ಲೇಖ ಮಾಡಿದ ತಕ್ಷಣ ನಾವು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಅಪೋಸಿಷನ್ ಲೀಡರ್ ಅಂತ ಅಶೋಕಣ್ಣ ನೇತೃತ್ವ ಜಿಲ್ಲಾ ರಾಜ್ಯ ಅಧ್ಯಕ್ಷ ಅಂತ ಅಭಿಜಾನ್ ಅವ್ರ ನೇತೃತ್ವದಲ್ಲಿ ನಾವು ಸದನದಲ್ಲಿ ಇದು ಯಾರು ಮಾಡಿದ ಹನಿ ಟ್ಯಾಪ್ ಬಗ್ಗೆ ನಮಗೆ ಈಗಾಗಲೇ ತನಿಖೆ ಕೊಡಬೇಕಂತಕ್ಕಂಥ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ 4% ಏನು ಮೈನಾರಿಟಿ ಬಿಲ್ ಏನು ತೊಗೊಂಡು ಬಂದಿದ್ದರು, ಇದು ಆಗಬಾರ್ದು ಅಂತಕ್ಕಂಥ ನಮ್ಮ ಹೋರಾಟ ಇತ್ತು. ಅದು ಹೋರಾಟ ಮಾಡ್ತಂಥ ಸಂದರ್ಭದಲ್ಲಿ ಇವತ್ತು ನಮಗೆ 18 ಮಂದಿ ಶಾಸಕರಿಗೆ ಇವತ್ತು 6 ತಿಂಗಳವರೆಗೂ ಕೂಡ ಸಸ್ಪೆನ್ಷನ್ ಮಾಡಿದ್ದು, ಇದು ಎಂದೂ ಕೂಡ ಹಿಸ್ಟ್ರಿದಲ್ಲಿ ಯಾವತ್ತೂ ಕೂಡ ಆಗಲಾರ್ದಂಥ ವಿಷಯ. ಇವತ್ತು ಈ ಸ್ಪೀಕರ್ ಅವರು ಮತ್ತು ಸ್ಪೀಕರ್ ಮನಸ್ಸು ಇರಲಿಲ್ಲ, ಆದರೆ ಇವತ್ತು ಸರ್ಕಾರದ ಮಾತನ್ನು ಕೇಳಿ ಇವತ್ತು ಎಚ್ ಕೆ ಪಾಟೀಲ್ ಅವರಾಗಿರುವ ಅನೇಕ ಹಿರಿಯ ಕಾಂಗ್ರೆಸ್ಸಿನ ಮುಖಂಡರ ಮಾತು ಕೇಳಿ 6 ತಿಂಗಳು ನಮ್ಮ ಸಸ್ಪೆನ್ಷನ್ ಮಾಡಿದ್ದಾರೆ. ಇವತ್ತು ನಮ್ಮ ಸಸ್ಪೆನ್ಷನ್ ಮಾಡೋದು ಪರವಾಗಿಲ್ಲ, ಅದ್ರ ಬಗ್ಗೆ ನಾವು ಹೋರಾಟ ಮಾಡ್ತೀವಿ. ಅದ್ರ ಬಗ್ಗೆ ಏನಾಗ್ತದೆ ಆಗಲಿ, ಕೋರ್ಟ್ ಇದೆ, ನಾವು ಅದರ ಮುಖಾಂತರ ಹೋಗ್ತೀವಿ. ಸ್ಪೀಕರ್ ಅವರು ಕೂಡ ಹೇಳಿದ್ದಾರೆ, ವಾಪಸ್ ಅವರು ಅರ್ಜಿ ಕೊಡಲಿ, ನಾವು ಅದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಅದ್ರ ಜೊತೆಯಲ್ಲಿ ನಿನ್ನೆ ನಡೆದಂಥ ಘಟನೆ, ಇವತ್ತು 3ನೇ ಬಾರಿ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 3ನೇ ಬಾರಿ ಪ್ರಧಾನಮಂತ್ರಿ ಆಗ್ಬಾರ್ದು ಅಂತೇಳಿ ಇವತ್ತು ಇಡೀ ಪೂರ ಕಾಂಗ್ರೆಸ್ ನಾಯಕರು ಇವತ್ತು ಸಂವಿಧಾನ ಬುಕ್ ಹಿಡ್ಕೊಂಡು ಇವತ್ತು ಅನೇಕ ಕಡೆಗೆ ಹೋರಾಟ ಮಾಡಿದರು. ಇವತ್ತು ಈ ಸಲ ಭಾರತೀಯ ಜನತಾ ಪಾರ್ಟಿ ಸರ್ಕಾರ, ಕೇಂದ್ರ ಸರ್ಕಾರ ಇತ್ತು, ಸಂವಿಧಾನನೇ ಬದಲಾವಣೆ ಮಾಡ್ತಾರೆ ಅಂತಕ್ಕಂಥದ್ದು ಕೂಡ ಇವತ್ತು ಹೇಳಿದರು. ಇವತ್ತು ನಡೆದಂಥ ಘಟನೆ ನಿನ್ನೆ ಡಿ ಕೆ ಶಿವಕುಮಾರ್ ಕೆಲವು ಜನ ಕೇಳಿದರೆ ಅದು ಸಂವಿಧಾನದಲ್ಲಿ 4% ಮೈನಾರಿಟಿ ಕೊಡ್ಲಿಕ್ಕೆ ಬರೋಂಗಿಲ್ಲ, ನೀವು ಹ್ಯಾಂಗೆ ಮಾಡ್ತೀರಿ ಅಂತ ಕೇಳಿದಾಗ ನಾವು ಮೈನಾರಿಟಿ 4% ಕೊಡೋಕ್ಕೋಸ್ಕರ ನಾವು ಸಂವಿಧಾನನೇ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಇವತ್ತು ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಆದಷ್ಟು ಬೇಗ ನಾವು ವಾಪಸ್ ಮಾತು ತಕ್ಕೋಬೇಕು, ಕ್ಷಮೆ ಕೇಳಬೇಕು, ಮತ್ತಿಲ್ಲ ಅಂದರೆ ಇದಕ್ಕಿಂತ ಹೆಚ್ಚಿಗೆ ಹೋರಾಟ ನಾವು ಇಡೀ ರಾಜ್ಯ ಅಂತ ಮಾಡ್ತೀವಿ ಅಂತಕ್ಕಂಥ ಕೂಡ ತಮ್ಮ ಮುಖಾಂತರ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಖಂಡನೆ ಅಂತ ಕೂಡ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇದು ಕೂಡ ಅನೇಕ ಮಾತಾಡೋಣ, ಜಾಸ್ತಿ ಸಮಯ ತಗೊಳ್ಳೋದೇ ನಾನು ಇಷ್ಟು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದು ತಮ್ಮೆಲ್ಲ ಒಂದು ಮಾಡ್ತೀನಿ. ನಂತರ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಚಂದ್ರಕಾಂತ್ ಪಾಟೀಲ್ ಮಾತನಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಈ ಪ್ರತಿಭಟನೆಗೆ ಸೀನಿಯರ್ ಲೀಡರ್ ಆದ ಸುಭಾಷ್ ಗುತ್ತೇದಾರ್ ಜಿ ಅವರು, ಅಮರನಾಥ್ ಪಾಟೀಲ್ ಜಿ ಅವರು, ನಮೋಶಿ ಸಾಹೇಬರು, ನಮ್ಮ ಬಸವರಾಜ ಮತ್ತಿಮೂಡ ಅಣ್ಣವರು, ಅವಿನಾಶ್ ಜಾಧವ್ ಅವರು, ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಅಶೋಕ್ ಬಗಳಿ ಅವರು, ಏನಕ್ಕೆಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಈ ಒಂದು ಸ್ಟ್ರೈಕ್ ನಾವು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ಮುಂದಿನ ದಿವಸ ಒಂದು ಬಿಲ್ ಪಾಸ್ ಮಾಡಿ 4% ಮೈನಾರಿಟಿಗೆ ಕೊಡ್ತಾ ಇದ್ದಾರೆ. ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅದ. ಪ್ರತಿ ಸತಿ ಎಲ್ಲರೂ ನಮ್ಮ ಜಿಲ್ಲಾ ಅಧ್ಯಕ್ಷ, ನಮ್ಮ ಸಚಿವರು ಹಿಡ್ಕೊಂಡು ಸಂವಿಧಾನ ಬಾರಿಗೆ ಮಾತಾಡ್ತಾರೆ. ಈ ಸಂವಿಧಾನ ಖಿಲಾಫ್ ಯಾವಾಗ ಇದು ಒಂದು ನಿರ್ಣಯ ತೊಗೊಂಡಿದ್ದಾರೆ. ಮೈನಾರಿಟೀಸ್ನಾಗ ಬೇರೆ 4-5 ಕಾಸ್ಟ್ಗಳು ಬರ್ತಾವೆ, ಅವ್ರಿಗೆ ಬಿಟ್ಟು ಓನ್ಲಿ ಮುಸ್ಲಿಮ್ದವ್ರಿಗೆ ಅವ್ರಿಗೆ ಕೊಟ್ಟು ಅವ್ರಿಗೆ ಒಲಿಸಿ ಅವ್ರಿಗೆ ಮನ್ಸು ಗೆದ್ಲಕ್ಕೆ ವೋಟ್ ಬ್ಯಾಂಕ್ ಸೆಲೆಕ್ಟ್ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ 100% ಭಾರತೀಯ ಜನತಾ ಪಾರ್ಟಿ ಅದಕ್ಕೆ ಖಂಡಿಸ್ತಾರೆ. ಎರಡನೇದು 18 ನಮ್ಮ ಶಾಸಕರಿಗೆ ಏನು ಸಸ್ಪೆಂಡ್ ಮಾಡಿದ್ದಾರೆ ಅದೂ ಅನ್ಕಾನ್ಸ್ಟಿಟ್ಯೂಷನಲ್ ಅದ. ಈ ಥರ ಮಾಡಲಿಕ್ಕೆ ಬರಲ್ಲ. ಕಾಂಗ್ರೆಸ್ ಅವರು ಹೆದರ್ಕೊಂಡಿದ್ದಾರೆ. ಅವರು ಈಟೆಲ್ಲ ಅವ್ರವ್ರ ಇನ್ ಫೈಟಿಂಗ್ನಾಗ ಅದಕ್ಕೆ ಗುಮ್ರಾ ಮಾಡ್ಲಿಕ್ಕೆ, ಕನ್ಫ್ಯೂಸ್ ಮಾಡ್ಲಿಕ್ಕೆ
ಕರ್ನಾಟಕನಾಗ ಒಂದು ಬೇರೆ ಒಂದು ವಾತಾವರಣ ಹುಟ್ಲಕ್ಕೆ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಮತ್ತು ಅವರೇ ಹೇಳ್ತಾರೆ ಭಾರತೀಯ ಜನತಾ ಪಾರ್ಟಿ 400 ಪಾರ್ ಆದರೆ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀನಿ ಅಂದರು. ಎಂದೂ ಭಾರತೀಯ ಜನತಾ ಪಾರ್ಟಿ ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡಲ್ಲ. ತಾನೇ DCM ಅವರು ಒಪ್ಕೊಂಡಿದ್ದಾರೆ, ಹೇಳಿದ್ದಾರೆ ಅವರು, ನಾವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೇವೆ, ಹಮಾರೆ ಬಿ ಅಚ್ಚೆ ದಿನ ಹಂಗೆ ಅಂತಂತೇಳಿ. ಅದಕ್ಕೆ ಇವು 3 ಪಾಯಿಂಟ್ ಮ್ಯಾಗ ನಾವು ಖಂಡಿಸ್ತೇವೆ. ಇವು 3 ಪಾಯಿಂಟ್ನಾಗ ಅವ್ರು ವಾಪಸ್ ರೇಟ್ ತೊಗೊಂಡಿಲ್ಲ ಅಂತಂತಂದರೆ ನಮ್ಮ ಹೋರಾಟ ಇಲ್ಲಿಗೆ ನಿಂದ್ರಲ್ಲ, ಉಗುರಾಗಿ ಮಾಡ್ತೇವೆ ಅಂತ ನಾವು ಹೇಳಕ್ಕೆ ಬಯಸ್ತೇವೆ. ಧನ್ಯವಾದಗಳು ಚಂದು ಪಾಟೀಲ್ ಅವರಿಗೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಕಲಬುರಗಿ ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರಾದ ಅಶೋಕ್ ಬಗ್ಲಿ ಮಾತನಾಡಿದರು. ಈ ಒಂದು ಪ್ರತಿಭಟನೆ ಅದಕ್ಕೋಸ್ಕರ ಹಮ್ಮಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ ಈ ಮಾತನ್ನು ವಾಪಸ್ ತೆಗೆದುಕೊಳ್ಳದೆ, ಕ್ಷಮೆ ಕೇಳದೇ ಇದ್ದರೆ ಮತ್ತೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ಹಾಗೆ ನಾವು ನಿರಂತರ ರೈತರ ಜೊತೆಗೆ ನಾವು BJಪಿಯವರು ಸಪೋರ್ಟ್ ಕೊಟ್ಟು ಮೊನ್ನೆ 3 ದಿನಗಳ ಕಾಲ ಅಹೋರಾತ್ರಿ ಇಲ್ಲೇನು ಧರಣಿ ನಡೆಸಿದ್ರು. ಆ ಧರಣಿಗೆ ನಾವು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದೀವಿ. ಆ 800 ಕೋಟಿಗಳನ್ನ ಬೇಡಿಕೆಯಲ್ಲಿ ನಿನ್ನೆ ಒಂದು 667 ಕೋಟಿ ರೂಪಾಯಿಗಳನ್ನ ಕಡಿಮೆ, ಅದು ವಿಮೆ ಮುಖಾಂತರ ನೀಡಿದ್ದಾರೆ. ಅದು ವಿಮೆ ಇದ್ರದ್ದಾಗಿದೆ. ಈ ಪಕ್ಷದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಯಾವುದೇ ಥರದ ನಮ್ಗೆ ಹೆಚ್ಚಿನ ಲಾಭ ಆಗಿಲ್ಲ. ಆಮೇಲೆ ಯಾರು ವಿಮೆಯನ್ನು ಮಾಡಿದ್ದಾರೆ ಆ ರೈತರಿಗೆ ಮಾತ್ರ ದುಡ್ಡು ಬರ್ತದೆ. ವಿಮೆ ಮಾಡಲಾರ್ದಂಥ ರೈತರು ಕೂಡ ಪರಿಹಾರ, ಹೆಚ್ಚಿನ ರೀತಿಯಲ್ಲಿ ಪರಿಹಾರಗಳನ್ನು ಕೊಡಬೇಕು. ಅದೇ ರೀತಿಯಾಗಿ ನಮ್ಮ ಈ 4% ರಿಸರ್ವೇಷನ್ ಏನು ಕೊಟ್ಟಿದ್ದಾರೆ ಅದು ವಾಪಸ್ ಪಡಿಬೇಕು. ಇಲ್ಲದಿದ್ದರೆ ಮತ್ತೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಗಳನ್ನು ಕೈಗೊಳ್ಳಬೇಕಾಗುತ್ತದೆ. ಹಾಗೆ ನಮ್ಮ ನಗರ ಜಿಲ್ಲೆ ಅಧ್ಯಕ್ಷರಾಗಿರ್ತಕ್ಕಂಥ ಚಂದು ಪಾಟೀಲ್. ಧನ್ಯವಾದಗಳು ಅಶೋಕ್ ಬಗ್ಲಿ ಅವರಿಗೆ. ಈಗ ನಗರ ಜಿಲ್ಲಾ ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.